ಮುಂದೆ ಹೋದ ಮನೆಯಲ್ಲಿ ಸೈ ಅನ್ಸ್ಕೊಳ್ತಾಳೆ. ಸರಿ ಅಬ್ಬೆ. ಅಬ್ಬೆ ಬೇಡ ಅಬ್ಬೆ. ಅವಳಿಗೆ ಓದೋದಿದೆಯಂತೆ. ನಿನಗೇನೇ ಸಹಾಯ ಬೇಕಿದ್ರೆ ನನಗೆ ಹೇಳು, ನಾನು ಮಾಡ್ತೀನಿ. ಅವಳು ಈಗಲೇ ಯಾಕೆ ಅಡುಗೆ ಮನೆ ಕೆಲಸ ಮಾಡಬೇಕು? ಮುಂದಕ್ಕೆ ನಾನು ನೋಡ್ಕೋತೀನಿ, ಅವಾಗ ನಾನೇ ಹೇಳ್ಕೊಡ್ತೀನಿ ಅವಳಿಗೆ. ಈಗಲೇ ಬೇಡ ಅಂದರೆ ಅವಳೇನು ತೊಟ್ಲಲ್ಲಿರೋ ಮಗುನ? ಆಗಲೇ ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ನಂಗೆ ಒಂಚೂರು ಅಡುಗೆ ಮನೇಲಿ ಸಹಾಯ ಮಾಡಿಕೊಟ್ರೆ ಏನಾಗೋಗುತ್ತೆ? ನಾನೇನು ಮಾಡಬಾರ್ದು ಮಾಡು ಅಂತ ಹೇಳ್ತಿದ್ದೀನ. ಹೋದ ಮನೇಲಿ ಏನು ಕೆಲಸ ಹೇಳ್ಕೊಟ್ಟಿದ್ದಾರೆ ಅಂತ ಬೈಬಾರ್ದಲ್ವಾ? ಅದಕ್ಕೆ ಬಂದು ನನ್ನ ಜೊತೆ ಒಂಚೂರು ಕೆಲಸ ಕಲೀಲಿ ಅಂತ ಹೇಳಿದೆ. ಆಮೇಲೆ ಅವಳು ಓದ್ ಮನೇಲಿ ಸಿಂಹ ವಂಶದ ಮರ್ಯಾದಿನ ಕಳಿಬಾರ್ದಲ್ವಾ? ನಾವು ಎಷ್ಟು ಕಷ್ಟಪಟ್ಟು ಮಾನ ಮರ್ಯಾದಿನ ಉಳಿಸ್ಕೊಂಡಿದ್ದೀವಿ. ನೋಡು ಮಂಜರಿ, ನನ್ನ ಮಕ್ಕಳು ಯಾವತ್ತೂ ಸಿಂಹ ವಂಶಕ್ಕೆ ಅವಮಾನ ಆಗೋ ಥರ ಬದುಕಲ್ಲ. ಅವ್ರು ನನ್ನ ಮಕ್ಕಳು. ಅವಳಿಗೆ ಪರೀಕ್ಷೆ ಅದು ಇದು ಅಂತ ಇರತ್ತೆ. ಅದಕ್ಕೆ ನನಗೆ ಹೇಳು, ನಾನು ಮಾಡ್ತೀನಿ ಅಂದಿದ್ದು. ನೀನು ಸುಮ್ಮನೆ ಏನೇನೋ ಹೇಳಬೇಡ. ಇಲ್ಲ ನೋಡಿ ಅಮ್ಮನವ್ರೆ, ನಿಮ್ಗೆ ಯಾವುದೋ ಬೇಕಾಗಿರೋ ವಸ್ತು ಅನ್ನಿಸ್ತದೆ. ಇಲ್ಲಿ ನೋಡಿ ಅಬ್ಬೆ, ಈ ಮನೆ ವಾರಸ್ದಾರ ಹೆಣ್ಮಕ್ಳು ಮಾಡೋ ಕೆಲಸ ಮಾಡಿದಾನೆ. ಈ ಮನೆ ಹೆಣ್ಮಕ್ಳನ್ನ ಗಂಡಸರು ಸಮಕ್ಕೆ ಓದಿಸಿ ಊರುದ್ಧಾರ ಮಾಡಕ್ ಹೊರಟಿದ್ದಾರೆ ಕೆಲವರು. ಆದ್ರೆ ಈ ಮನೆ ವಾರಸ್ದಾರನ ಕತೆ ನೋಡಿದ್ರೆ ಹೀಗೆ. ಇಲ್ಲ ಕಂದ, ಆದರೆ ನನ್ನಿಂದ ನಿನಗೆ ತುಂಬ ನೋವಾಯಿತು. ನನ್ನ ಕ್ಷಮಿಸ್ಬಿಡು ಕಂದ. ನಾನು ನಿನಗೆ ತುಂಬ ಹೊಡೆದ್ಬಿಟ್ಟೆ. ಈ ಅಮ್ಮನಿಗೆ ಕೆಲವು ಸಲ ಏನೂ ಅರ್ಥ ಆಗಲ್ಲ. ನಿನಗೆ ತುಂಬ ಬೇಜಾರು ಮಾಡಿಬಿಟ್ಟೆ. ನನ್ನ ಕ್ಷಮಿಸ್ಬಿಡೋ ಪುಟ್ಟ. ಅಮ್ಮ ಹಾಗೆಲ್ಲ ಹೇಳ್ಬೇಡ ಅಮ್ಮ.
ಅಂದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ ಅಮ್ಮ. ನಂದೇ ತಪ್ಪು. ಇಲ್ಲ ಕಂದ, ನೀನ್ ಏನೂ ತಪ್ಪು ಮಾಡಿಲ್ಲ. ನಿನ್ಗೆ ನಿನ್ನ ಅಕ್ಕಂದ್ರ ಮೇಲೆ ಪ್ರೀತಿ, ಅದಕ್ಕೆ ತಂದ. ನಾನು ಹಾಗೆ ಮಾಡಬಾರ್ದಿತ್ತು. ನಾನು ನಿನಗೆ ಬೈಬಾರ್ದಿತ್ತು. ಅದ್ರ ಬದಲು ಖುಷಿ ಪಡ್ಬೇಕಿತ್ತು. ನೀನ್ ತಂದಿದ್ದ ಬಳೆ ಎಲ್ಲ ಒಡೆದೋಯ್ತು ನೋಡು. ನಾನು ನೀನ್ ತಂದಿರೋ ಬಳೆಯಿಂದ ಸರ ಮಾಡಿದ್ದೀನಿ. ಮನು, ಬಳೆ ಹೊಡೆದೋದ್ರೆ ಏನಾಯ್ತು? ನೀನು ನಮಗೋಸ್ಕರ ಏನಾದರೂ ಕೊಡ್ಬೇಕಂತ ಯೋಚನೆ ಮಾಡಿ ತಂದಿಯಲ್ಲ, ನಮ್ಗೆ ಅದೇ ಸಾಕು. ನೀನು ದೊಡ್ಡವನಾದ್ಮೇಲೆ ನಾನೇ ಕೇಳ್ತೀನಿ, ಆಗ ನಾನು ಕೇಳಿದ್ನೆಲ್ಲ ಕೊಡಿಸ್ಬೇಕು. ಹೌದೌದು, ನನಗೆ ಗಾಜಿನ ಬಳೆ ಎಲ್ಲ ಬೇಡಪ್ಪ, ಚಿನ್ನದ ಬಳೆನೇ ಕೊಡಿಸ್ಬೇಕು, ಆಯ್ತಾ? ಓ, ಅದಕ್ಕೇನಂತೆ ನಾನು ನಿಂಗೆ, ಪ್ರೀತಿ ಅಕ್ಕಂಗೆ, ಅಮ್ಮನಿಗೆ ಎಲ್ಲರಿಗೂ ಚಿನ್ನದ ಬಳೆನೇ ಮಾಡಿಸ್ಕೊಡ್ತೀನಿ. ನೋಡೋ, ನಾಳೆ ಗಂಡಿನ ಕಡೆಯವರು ಮನೆಗೆ ಬರ್ತಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಇಲ್ಲಪ್ಪ, ಯಾರಿಗೂ ಗೊತ್ತಾಗಲ್ಲ. ಆ ವಿಷಯ ಗೊತ್ತಿರೋದು ನಿಮ್ಗೆ ಮತ್ತೆ ನನಗೆ ಮಾತ್ರ. ಅದಕ್ಕೆ ಹೇಳ್ತಾ ಇರೋದು, ಅತ್ತಿಗೆಗಾಗ್ಲಿ ಪ್ರೀತಿಗಾಗ್ಲಿ ಈ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅಪ್ಪಿ ತಪ್ಪಿ ಸುಮ್ಮನೆ ಮಾತಾಡ್ತಾ ಬಾಗಿ ಬಿಟ್ಬಿಟ್ಯಾ? ಇಲ್ಲ, ನಾನು ಯಾರಿಗೂ ಹೇಳಲ್ಲ. ಅವ್ರಿಗೇನಾದರೂ ಗೊತ್ತಾದರೆ ಕೆಲಸ ಕೆಡುತ್ತೆ. ನಾಳೆ ಅವ್ರು ಬರೋವರೆಗೂ ಈ ವಿಷಯ ಗೊತ್ತಾಗೇ ಇರಲಿ. ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ನೋಡೋ, ನಾಳೆ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಸಿ ಅಚ್ಚುಕಟ್ಟಾಗಿ ತಯಾರು ಮಾಡು. ಯಾರು ಯಾಕೆ ಅಂತ ಕೇಳಿದ್ರೆ ನಮ್ಮ ಕಡೆಯವರು ನೆಂಟರು ಬರ್ತಾ ಇದ್ದಾರೆ ಮನೆಗೆ ಅಂತ ಸುಳ್ಳು ಹೇಳು. ಎಲ್ಲ ಸರಿಯಾಗಿ ತಯಾರಾಗಬೇಕು. ಒಂದು ಸಾರಿ ಮದುವೆ ಆಗಲಿ, ಆಮೇಲೆ ನನ್ನನ್ನು ತಡೆಯೋ ಯಾರು ಅಂತ ನಾನು ನೋಡೇ ಬರ್ತೀನಿ. ಇಷ್ಟು ದಿನ ಫೋಟೋದಲ್ಲಿ ನೋಡಿ ಖುಷಿ ಪಡ್ತಾ ಇದ್ದೆ. ನಾಳೆ ನಿನ್ನ ಹತ್ರನೇ ಬರ್ತಾ ಇದ್ದೀನಿ. ಇನ್ನು ಸ್ವಲ್ಪ ದಿನ ಅಷ್ಟೇ ಈ ದೂರ ಎಲ್ಲ, ಆಮೇಲೆ ಹತ್ರನೇ. ನೀನನ್ನು ಸ್ವಲ್ಪ ದೂರ ಬಿಟ್ಟೋದ್ರೂ ನನಗೆ ಬೇಜಾರಾಗುತ್ತೆ. ನಿನ್ನ ಪ್ರಪಂಚದಲ್ಲಿ ನಾನು ಮಾತ್ರ ಇರಬೇಕು. ನಿನಗೆ ನಾನು, ನನಗೆ ನೀನು. ನನಗೆ ಈ ಮದುವೆ ಒಪ್ಪಿಗೆ ಇಲ್ಲ. ನಾನು ಈ ಮದುವೆ ಆಗೋದಕ್ಕೆ ಬಿಡಲ್ಲ. ನಾನು ಮದುವೆ ಮಾಡಿಸ್ತೀನಿ, ಆ ಜವಾಬ್ದಾರಿ ನಂದು. ನಿನಗೆ ಯಾರೂ ಆ ಜವಾಬ್ದಾರಿನ ಕೊಟ್ಟಿಲ್ಲ. ನೀನೇನು ಮಾಡಬೇಕಾಗೂ ಇಲ್ಲ. ನನ್ನ ಮಗಳ ಮದುವೆ ಯಾವಾಗ, ಎಲ್ಲಿ, ಯಾರ ಜೊತೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ತಲೆ ಹಾಕಬೇಡ. ನನ್ನ ಮಗಳ ತಂಟೆಗೆ ಬರಬೇಡ ನೀನು.